ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಅನಿಕೇತ್ ಮತ್ತು ಮೋನಿಕಾ ಮದುವೆ ಆಗ್ತದೆ. ಆದರೆ ಮದುವೆ ಮನೆಯಲ್ಲಿ ಮೋನಿಕಾ ಕಣ್ಮರಿ ಆಗ್ತಿದ್ದಾರೆ. ಹಾಗಿದ್ರೆ ಮತ್ತೆ ಮೋನಿಕಾ ಮದುವೆ ನಿಂತು ಹೋಗ್ತಿದೆಯಾ? ಏನಾಯಿತು, ಏನು ಕತೆ, ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಗೌರಿ ಕಂಡ್ರೆ ಮೋನಿಕಾಗೋದಿಲ್ಲ. ಅನಿಕೇತ್ ಮಾತನ್ನು ನಂಬಿಕೊಂಡು ಗೌರಿ ಮೇಲೆ ಎಷ್ಟೆಲ್ಲ ಡೌಟ್ ಪಟ್ಲು. ಆ ಮನೆಗೆ ನಾನು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಗೌರಿನೇ ಎಲ್ಲನೂ ಕೂಡ ಮಾಡಿಬಿಟ್ಲು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಿದ್ಲು ಮೋನಿಕಾ. ಆದರೆ ಅನಿಕೇತೆ ತನ್ನಿಂದ ಆಟ ಆಡ್ತಿದ್ದಾನೆ ಅನ್ನೋದು ಮೋನಿಕಾಗೆ ಗೊತ್ತಾಗಲಿಲ್ಲ. ಇಲ್ಲಿ ಗೌರಿ ಮೋನಿಕಾ ವಿಷಯವಾಗಿ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಮೋನಿಕಾ ಅದನ್ನು ತಪ್ಪು ತಿಳ್ಕೊತಾನೆ ಬಂದರು. ಕೊನೆಗೂ ಇಲ್ಲಿ ಮೋನಿಕಾ ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾಗುತ್ತೆ. ಅದಕ್ಕೆ ಕಾರಣ ಅನಿಕೇತ್ ಅನ್ನೋದು ಕೂಡ ಗೊತ್ತಾಗುತ್ತೆ. ಅಲ್ಲಿ ಅನಿಕೇತ್ ಮೋನಿಕಾನ ನಾನು ಪ್ರೀತಿನೇ ಮಾಡಿಲ್ಲ, ಮೋನಿಕಾನ ನಾನು ಇಷ್ಟನೇ ಪಟ್ಟಿಲ್ಲ, ನನ್ನಿಂದ ಅವಳಿಗೆ ಮೋಸನೇ ಆಗಿಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸ್ಬಿಡ್ತಾರೆ. ಇಲ್ಲಿ ಮೋನಿಕಾ ಒಂಟಿ ಆಗ್ತಾಳೆ. ಅಲ್ಲಿ ಅನಿಕೇತ್ ಮದುವೆ ನಿಶ್ಚಯವಾಗತ್ತೆ. ನಿಶ್ಚಿತಾರ್ಥ ನಡೆಯುವ ಸಂದರ್ಭದಲ್ಲಿ ಮೋನಿಕಾ ಪ್ರೆಗ್ನೆಂಟ್ ಅನ್ನೋ ವಿಷಯ ಗೌರಿಗೆ ಗೊತ್ತಾಗಿದೆ ತಡ. ಅದನ್ನು ಸಾಬೀತುಪಡಿಸೋದಕ್ಕೆ ಅನಿಕೇತ್ ಮದುವೆಯನ್ನು ನಿಲ್ಲಿಸಿ ತನ್ನ ಅಕ್ಕನ ಬದುಕನ್ನು ಸರಿಪಡಿಸೋದಕ್ಕೆ ಆಕೆ ಮುಂದಾಗ್ತಾಳೆ. ಎಂಗೇಜ್ಮೆಂಟ್ ನಿಲ್ಲಿಸ್ತಾಳೆ. ಅಲ್ಲೂ ಕೂಡ ಅಮ್ಮ ಮಗ ಇಬ್ರು ಕೂಡ ತಾವು ಸಹಜ ಅಂತ ಹೇಳಿ ತೋರಿಸಿದಾಗ ಇಲ್ಲಿ ಸಾಕ್ಷಿ ಸಮೇತ ಗೌರಿ ಅನಿಕೇತಿಂದ ಮೋನಿಕಾಗೆ ಮೋಸ ಆಗಿದೆ ಅನ್ನೋದನ್ನ ರುಜುವಾತು ಪಡಿಸ್ತಾಳೆ. ಮನೆಯಲ್ಲಿ ದೊಡ್ಡ ರಾತ ಅಂತ ಆಗತ್ತೆ. ಕೊನೆಗೂ ಇಲ್ಲಿ ತಪ್ಪು ಮಾಡಿರ್ತಕ್ಕಂಥ ಅನಿಕೇತ ಅನ್ಯಾಯ ಆಗಿರ್ತಕ್ಕಂಥ ಮೋನಿಕಾಗೆ ನ್ಯಾಯ ಕೊಡಿಸಲೇಬೇಕು ಅಂತ ಮನೆಯಲ್ಲಿ ಇರ್ತಕ್ಕಂಥ ದೊಡ್ಡವರು ಯೋಚನೆ ಮಾಡ್ತಾರೆ, ನಿರ್ಧಾರ ಮಾಡ್ತಾರೆ. ಕೊನೆಗೂ ಇಲ್ಲಿ ಗೌರಿಯಿಂದ ಅಕ್ಕನ ಬದುಕು ಸರಿ ಹೋಗ್ತದೆ. ಮೋನಿಕಾ ಮತ್ತೆ ಅನಿಕೇತ್ನ ಮದುವೆ ನಿಶ್ಚಯವಾಗತ್ತೆ. ಈ ಒಂದು ಮದುವೆ ಜವಾಬ್ದಾರಿಯನ್ನ ಗೌರಿನೇ ಅಚ್ಚುಕಟ್ಟಾಗಿ ವಹಿಸ್ಕೊಂಡಿದ್ದಾಳೆ. ಆದ್ರೆ ಈ ಮದುವೆ ಆಗೋದು ಅನಿಕೇತ್ಗೂ ಇಷ್ಟ ಅಲ್ಲ, ಅವ್ರ ಅಮ್ಮಂಗೂ ಇಷ್ಟ ಅಲ್ಲ. ಯಾಕಂದ್ರೆ ಮೋನಿಕಾ ಶ್ರೀಮಂತು ಅಂತ ಅನ್ಕೊಂಡು ಅನಿಕೇತ್ ಅವತ್ತು ಮದುವೆ ದಿನ ಎಸ್ಕೇಪ್ ಮಾಡಿದ್ರು. ಆದ್ರೆ ಈಗ ಮೋನಿಕಾ ಎಂತ ಬಡ ಹುಡುಗಿ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ಶ್ರೀಮಂತರು ಮನೆಯ ಹುಡುಗಿಯನ್ನ ಮದುವೆ ಆಗ್ಬೇಕು ಅಂತ ನಿಶ್ಚಯ ಮಾಡ್ಕೋತಿದ್ದಂತಹ ಅನಿಕೇತ್ ಇವತ್ತು ಮೋನಿಕಾನ ಮದುವೆ ಆಗೋ ಪರಿಸ್ಥಿತಿ ಬಂದಿದೆ. ಆದ್ರೆ ಇನ್ನೂ ಕೂಡ ಅನಿಕೇತ್ಗೆ ಮೋನಿಕಾನ ಮದುವೆ ಆಗೋದು ಇಷ್ಟ ಇಲ್ಲ. ಹಾಗಾಗಿ ಆತ ಮದುವೆಯನ್ನ ನಿಲ್ಲಿಸಿ ನಿಶ್ಚಯವಾಗಿದ್ದಂಥ ಹುಡುಗಿ ಜೊತೆ ತನ್ನ ಮದುವೆ ನಡಿಬೇಕು ಅಂತ ಅಮ್ಮನ ಜೊತೆ ಸೇರಿ ಪ್ಲಾನ್ ಮಾಡ್ಕೊಳ್ತಾರೆ. ಇತ್ತ ಕಡೆ ಅಮ್ಮ ಕೂಡ ಈ ಒಂದು ಮದುವೆಯನ್ನ ನೀನು ನಿಲ್ಲಿಸಿದ್ರೆ ನಿನ್ನನ್ನ ಆ ಹುಡುಗಿ ಜೊತೆ ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಅನಿಕೇತ್ ಹೇಗಾದ್ರೂ ಮಾಡಿ ಮದುವೆ ನಿಲ್ಲಿಸಬೇಕು ಅಂತ ಪ್ರಯತ್ನ ಪಡ್ತಾರೆ. ಅದೇ ರೀತಿಯಾಗಿ ಅಲ್ಲಿಗೆ ಬಂದಂಥ ಮದನ್ ಮತ್ತು ಫ್ರೆಂಡ್ಸ್ ಎಲ್ಲರೂ ಕೂಡ ಮೋನಿಕಾನ ಕಿಡ್ನಾಪ್ ಮಾಡೋದಕ್ಕೆ ಸ್ಕೆಚ್ ಹಾಕ್ತಿದ್ದಾರೆ. ಇದೆಲ್ಲವೂ ಕೂಡ ಅನಿಕೇತ್ ಪ್ಲಾನ್ ಆಗಿದೆ. ಮದನ್ ಅಂತೂ ಮೋನಿಕಾನ ಮದುವೆ ಆಗೋದಕ್ಕೆ ಹಾತೊರಿತಿದ್ದಾರೆ. ಇಲ್ಲಿ ಅನಿಕೇತ್ ಪ್ಲಾನ್ ಕೂಡ ಆಕೆಯನ್ನು ಕರ್ಕೊಂಡು ಹೋಗಿ ಮದನ್ ಜೊತೆ ಮದುವೆ ಮಾಡಿಸೋದು, ಆಕೆಯ ಬದುಕಲ್ಲಿ ಒಂದು ದೊಡ್ಡ ತಿರುವನ್ನು ಕೊಡೋದೇ ಅನಿಕೇತ್ ಪ್ಲಾನ್ ಆಗಿರುತ್ತೆ. ಅದೇ ಒಂದು ಪ್ಲಾನನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಆದರೆ ಮದುವೆ ಮನೆಯಲ್ಲಿ ಮೋನಿಕಾ ಮದುವೆಗೆ ಎಲ್ಲ ರೀತಿ ತಯಾರಿಯಾಗಿದೆ. ಎಲ್ಲರೂ ಕೂಡ ಸಂಭ್ರಮದಿಂದ ಇದ್ದಾರೆ. ಇತ್ತ ಕಡೆ ಮೋನಿಕಾ ಮಗಳಾಗಿ ರೆಡಿ ಆಗಿದೆ. ನನಗೆ ಹೊಟ್ಟೆ ಹಸಿವಾಗ್ತಿದೆ, ನನಗೆ ತಿಂಡಿ ಬೇಕು, ಊಟ ಬೇಕು ಅಂತ ಕೇಳ್ತಿದ್ದಾರೆ. ಏನೇ ಇದು ಮುಖ ಹೀಗೆ ಮಾಡ್ಕೊಂಡಿದ್ಯಲ್ಲ, ಮದುವೆ ಹುಡುಗಿ ಹೇಗೆ ಕಳಕಳೆಯಿಂದ ಇರಬೇಕು ಅಂಥದ್ರಲ್ಲಿ ಈ ರೀತಿ ಮುಖ ಮಾಡ್ಕೊಂಡಿದ್ಯಲ್ಲ ನೀನು ಅಂತ ದೊಡ್ಡಮ್ಮ ಕೇಳ್ತಿದ್ದಾರೆ. ಹೇಳ್ತಾ ಅಲ್ವಾ ಹೊಟ್ಟೆ ಹಸಿವಾಗ್ತಿದೆ ಅಂತ. ಹೊಟ್ಟೆ ಹಸಿವಿತ್ಕೊಂಡು ಹೇಗೆ ನಗ್ನಗ್ತಾ ಇರೋಕ್ಕಾಗತ್ತಾ? ನನಗೆ ಮೊದಲು ತಿಂಡಿ ಬೇಕು, ನಂಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆ ಅಂದಾಗ ಏನೇ ಆಗ ಬಂದಾಗ ಬೇಡ ಅಂತ ಹೇಳಿದೆ. ಇವಾಗ ಬೇಕು ಅಂತ ಹೇಳಿದ್ರೆ ಅದೆಲ್ಲ ಸಾಧ್ಯ ಇಲ್ಲ. ಈಗ ಹೋಗ್ಬಿಟ್ಟು ಮದುಮಗಳಿಗೆ ಹೊಟ್ಟೆ ಹಸಿವಾಗ್ತಿದೆ ಅಂತ ತಿಂಡಿ ತರೋಕ್ಕಾಗತ್ತಾ? ಸಮಯ ಮೀರ್ತಾ ಇಲ್ವಾ? ಮುಹೂರ್ತಕ್ಕೆ ಸಮಯ ಮೀರ್ತದ. ಮೊದಲು ನೀನು ಮಂಟಪಕ್ಕೆ ಹೋಗಬೇಕು ನಡಿ ಅಂತ ಹೇಳಿ ಅಮ್ಮ ಕಾಂತ ಹೇಳ್ತಿದ್ದಾರೆ. ಇಲ್ಲ ಇಲ್ಲ, ಅದು ಸಾಧ್ಯನೇ ಇಲ್ಲ, ನನಗೆ ಒಂದು ಹೆಜ್ಜೆ ಕೂಡ ಮಂಟಪಕ್ಕೆ ಬರೋಕ್ಕಾಗೋದಿಲ್ಲ, ನನಗೆ ಹೊಟ್ಟೆ ಹಸಿವಾಗ್ತಿದೆ, ನನಗೆ ತಿಂಡಿ ಊಟ ಬೇಕೇ ಬೇಕು ಅಂತ ಹೇಳಿ ಹಠಕ್ಕೆ ಬಿದ್ದಿದ್ದಾಳೆ ಇಲ್ಲಿ ಮೋನಿಕಾ. ಅಷ್ಟರಲ್ಲಿ ಅಲ್ಲಿಗೆ ಗೌರಿ ಬಂದಿದೆ. ನನಗೆ ಗೊತ್ತಿತ್ತಕ್ಕ ನಿನಗೆ ಹೊಟ್ಟೆ ಹಸುವನ್ನು ತಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ, ಹಾಗಾಗಿ ನಿನಗೋಸ್ಕರ ದೋಸೆ ತೊಗೊಂಡು ಬಂದಿದ್ದೀನಿ, ತಗೋ ಅಂತ ಹೇಳಿ ಕೊಟ್ಟಾಗ ಇದು ಒಂದೇ ಒಳ್ಳೆ ಕೆಲಸ ಮಾಡಿರೋದು ನೀನು ನೋಡು ಜೀವನದಲ್ಲಿ ನನ್ನ ವಿಷಯವಾಗಿ ಅಂತ ಮೋನಿಕಾ ಹೇಳ್ತಾರೆ. ಬಟ್ ಗೌರಿ ಅದು ಯಾವುದನ್ನ ಕೂಡ ಮನಸ್ಸಿಗೆ ತಗೊಳ್ಳೋದಿಲ್ಲ. ಬಿಕಾಸ್ ಅಕ್ಕ ಹೇಗೆ ಯೋಚನೆ ಮಾಡ್ತಾಳೆ ಅಂತ ಗೊತ್ತದ, ಅವಳನ್ನ ಸರಿಪಡಿಸೋಕ್ಕಾಗೋದಿಲ್ಲ ಅಂತ ಕೂಡ ಗೊತ್ತದ. ಒಟ್ಟಿನಲ್ಲಿ ತನ್ನ ಅಕ್ಕ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತಷ್ಟೇ ಗೌರಿ ಬಯಸ್ತಾಳೆ. ಈ ಕಡೆ ಅಮ್ಮ ಕಾಂತ್ ಅವರು ಹೇಳಿಲ್ವಾ ಪದೇ ಪದೇ ನನ್ನ ಹತ್ರ ಬಯಸ್ಕೋಬೇಡ ಅಂತ. ಏನು ಮಾತಾಡೋದು ನೀನು ಈ ರೀತಿಯಾಗಿ? ಇವತ್ತು ಹೇಳಬೇಕು ಅಂದರೆ ಇವತ್ತು ನಿನ್ನ ಮದುವೆ ನಡೀತಿದೆ ಅಂದರೆ ಅದಕ್ಕೆ ಗೌರಿನೇ ಕಾರಣ. ಗೌರಿ ಇಲ್ಲದೆ ಇದ್ದರೆ ಇವತ್ತು ನಿನ್ನ ಮದುವೆ ಅನಿಕತ್ ಜೊತೆ ಆಗ್ತಿತ್ತು ಅಂತ ಅಂದ್ಕೊಂಡಿದ್ಯಾ ನೀನು? ಎಷ್ಟೆಲ್ಲ ಹಾರಾಟ ಮಾಡಿ ಮಾತಾಡ್ತೀಯ ನೀನು ಅಂತ ಕಾಂತ್ ಅವರು ಮೋನಿಕಾನ ತರಾಟೆಗೆ ತಗೊಳ್ಳೋಕೆ ಮುಂದಾಗ್ತಾರೆ. ಆದರೆ ಇಲ್ಲಿ ಗೌರಿ ಮಾತ್ರ ದಯವಿಟ್ಟು ಅಮ್ಮ ಸುಮ್ಮನಿರಿ, ಯಾಕೆ ಬೈತಾ ಇದ್ದೀರಾ ಅಕ್ಕನ? ಅಕ್ಕ ಹೇಗೆ ಅಂತ ಗೊತ್ತದೆ ಅಲ್ವಾ? ಸುಮ್ಮನೆ ಇದನ್ನೆಲ್ಲ ಮಾತಾಡಿ ಏನು ಪ್ರಯೋಜನ ಇದೆ? ಈಗ ಅಕ್ಕನ ಮದುವೆ ಆಗಬೇಕು ಅಷ್ಟೇ, ನಡೀರಿ ಅಕ್ಕ ತಿನ್ಲಿ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಡ್ತಾಳೆ. ಈ ಕಡೆ ಮದನ್ ಮೋನಿಕಾನ ನೋಡ್ತಿದ್ದಾಗೆ ಅಯ್ಯೋ ಮೋನಿಕಾ ಎಷ್ಟು ಚಂದ ಇದೆಯಾ, ನಿನ್ನನ್ನು ಇವತ್ತು ನಾನು ಮದುವೆ ಆಗ್ತಾ ಇದ್ದೀನಿ ಅಂತ ತುಂಬ ಖುಷಿಯಿಂದ ಇದ್ದಾರೆ. ಈ ಕಡೆ ಅನಿಕೇತ್ ಹತ್ರ ಬಂದಂಥ
ವಿವೇಕ ನೋಡು ಅನಿಕೆ, ತಪ್ಪು ಅನ್ನೋದು ಎಲ್ಲರಿಂದ ಕೂಡ ಆಗುತ್ತೆ, ಆದರೆ ತಪ್ಪನ್ನು ತಿದ್ಕೊಂಡು ಹೋಗಬೇಕಾಗತ್ತೆ. ಖಂಡಿತವಾಗ್ಲೂ ನೀನು ನಿನ್ನ ತಪ್ಪನ್ನು ತಿದ್ಕೊಂಡು ಇವತ್ತು ಮೋನಿಕಾನ ಮದುವೆ ಆಗೋದಕ್ಕೆ ಮುಂದಾಗ್ತಾ ಇದೆಯಾ. ಖಂಡಿತ ನಿನ್ನ ಬದುಕು ಚೆನ್ನಾಗಿರುತ್ತೆ. ಇಷ್ಟು ದಿನ ಬೇರೆನೇ ಆಗಿರುತ್ತೆ, ಆದರೆ ಈಗ ನೀನು ಸಂಸಾರಿ ಆಗ್ತಾ ಇದೆಯಾ, ಸಂಸಾರಸ್ಥ ಆಗ್ತಾ ಇದೆಯಾ. ಇನ್ನು ನಿನ್ನ ಬದುಕೆ ಬೇರೆ ರೀತಿ ಇರುತ್ತೆ, ಜವಾಬ್ದಾರಿಯಿಂದ ನಡ್ಕೋಬೇಕು ಅಂತ ಹೇಳ್ತಿರ್ತಾರೆ. ನನ್ನಿಂದ ನಿನಗೆ ಎಂಥ ತೊಂದರೆ ಆಗೋಯ್ತು, ನನ್ನ ಕೆಟ್ಟ ಬುದ್ಧಿಗೆ ನಿನ್ನ ಮದುವೆ ದಿನ ನಾನು ಎಂಥ ದೊಡ್ಡ ತಪ್ಪನ್ನು ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸ್ಬಿಡು ವಿವೇಕ್ ಅಂತ ಅನಿಕೇತ್ ಕೇಳ್ಕೊಂಡಾಗ, ಅಯ್ಯೋ ಬಿಡು ಅನಿಕೇತ್, ಅದು ಆಗೋಗಿರೋ ವಿಷಯ, ಅದರಲ್ಲಿ ಏನೂ ವ್ಯತ್ಯಾಸ ಮಾಡೋಕ್ಕಾಗೋದಿಲ್ಲ ಅಲ್ವಾ ಅಂತ ಹೇಳ್ತಾರೆ. ಅಯ್ಯೋ ಪಿತ, ನಿಜಕ್ಕೂ ನೀನು ಈ ರೀತಿ ಎಮೋಷ್ನಲ್ ಆಗಿರೋದ್ರಿಂದನೇ ನಿನ್ನನ್ನು ತುಂಬ ಚೆನ್ನಾಗಿ ಫೂಲ್ ಮಾಡೋಕ್ಕಾಗೋದು ನಮ್ಮಿಂದ ಅಂತ ಅನಿಕೇತ್ ಮನಸ್ಸಲ್ಲೇ ಅನ್ಕೋತಾರೆ. ಆ ಕಡೆ ವಿವೇಕ ಅಮ್ಮ ಮತ್ತು ಚಿಕ್ಕಮ್ಮ ಹೋಗಿದ್ದೆ ಕಾಂಚನ ಹತ್ರ ರೇಗಿಸ್ತಿದ್ದಾರೆ. ಏನು ಎಷ್ಟೆಲ್ಲ ಮೆರಿತಾ ಇದೆ, ಆದರೆ ಇವತ್ತು ನಿನ್ನ ಮಗ ನಿನ್ನ ಮೆರೆಯೋದಕ್ಕೆ ಬ್ರೇಕ್ ಹಾಕ್ಬಿಟ್ನಲ್ಲ, ಏನು ಹಾರಾಡಿದ್ದು, ಏನು ಹೌಹಾರಿದ್ದು. ಅವತ್ತು ನನ್ನ ಮಗನ ಮದುವೆ ಆದ ದಿನ ನಾನು ಅವತ್ತೇ ಹೇಳಿದ್ದಲ್ವ, ನೀನು ಕೂಡ ಇಂಥ ಸ್ಥಿತಿಗೆ ಬಂದೇ ಬರ್ತೀಯ ಅಂತ. ನೋಡಿದ್ಯಾ, ನೀನು ಇವತ್ತು ಆ ಸ್ಥಿತಿಗೆ ಬಂದು ನಿಂತಿದ್ಯಾ ಅಂತ ಹೇಳಿ ಆಡ್ಕೋತಿದ್ದಾರೆ. ಇದರಿಂದಾಗಿ ಕಾಂಚನ ಎಲ್ಲರೂ ಕೂಡ ನನ್ನ ಆಡ್ಕೊಳ್ಳೋ ಹಾಗಾಗೋಯ್ತು, ಇದಕ್ಕೆಲ್ಲ ಕಾರಣ ನನ್ನ ಮಗನೇ ಅಂತ ಅನ್ಕೋತಾರೆ. ಇಲ್ಲಿ ವಿವೇಕ್ ಅಮ್ಮ ಕೂಡ ಅದನ್ನೇ ಹೇಳ್ತಿದ್ದಾರೆ. ಸರಿತಾ, ನಿನ್ನ ಮಗನೇ ನಿನ್ನನ್ನು ತಲೆ ತಗ್ಸೋ ಹಾಗೆ ಮಾಡಿಬಿಟ್ಟ ಅಂತ ಹೇಳಿ. ನಂತರ ಇಲ್ಲಿ ಅನಿಕೇತ್ ಹತ್ರಕ್ಕೆ ಹೋಗ್ತಾರೆ. ವಿವೇಕ್ ಇರ್ತಾರೆ. ನೀವು ಏನು ಇಲ್ಲಿ ಮಾತಾಡ್ಕೊಂಡು ನಿಂತಿದ್ರ, ಅಲ್ಲಿ ಎಷ್ಟು ಕೆಲಸ ಇದೆ, ಹೋಗು ವಿವೇಕ್ ಮಾಡು ಅಂತ ಕಳಿಸ್ಬಿಟ್ಟು, ಏನೋ ಇದು ನನಗಲ್ಲಿ ಅವಮಾನ ಆಗ್ತಿದೆ, ನೀನು ಮಾಡಿರೋ ಕೆಲಸದಿಂದ ಇಲ್ಲಿ ನೀನು ಇವನ ಹತ್ರ ಹರಟೆ ಹೊಡ್ಕೊಂಡು ನಿಂತಿದ್ಯಾ, ಏನು ಮಾಡಿದ್ಯಾ ನೀನು ಈಗ ಪ್ಲ್ಯಾನ್ನ, ಮದುವೆ ನಡಿಬೇಕು ಅಂದ್ಕೊಂಡ್ಬಿಟ್ಟಿದ್ಯೋ, ಏನು ಗತಿ ಅಂತ ಕಾಂಚನ್ ಅವ್ರು ಕೇಳಿದಾಗ, ಇಲ್ಲ ಅಮ್ಮ, ಅದು ಹೇಗಮ್ಮ ಆಗತ್ತೆ ಮದುವೆ, ಖಂಡಿತ ಆಗೋದಿಲ್ಲ. ಅವತ್ತು ಹೇಗೆ ಮೋನಿಕಾ ಮದುವೆಯಿಂದ ಹೊಟ್ಟೋಗಿಲ್ಲೋ ಅದೇ ರೀತಿ ಇವತ್ತು ಕೂಡ ಹೋಗ್ತಾಳೆ. ಆದರೆ ಅವತ್ತು ನಾನು ಕರ್ಕೊಂಡು ಹೋಗಿದ್ದೆ, ಆದರೆ ಇವತ್ತು ನನ್ನ ಕಡಿಯೂರೋಳನ್ನು ಎತ್ತಾಕೊಂಡು ಹೋಗ್ತಾರೆ. ನೀನೇನು ಯೋಚನೆ ಮಾಡಬೇಡ, ಆಮೇಲೆ ನಾವು ಬಿಂಬಿಸಿದ್ರಾಯ್ತು. ಅವತ್ತು ಹೋದಾಗೆ ಮದುಮಗಳು ಇವತ್ತು ಕೂಡ ಮದುವೆ ಮನೆ ಬಿಟ್ಟು ಹೋಗ್ಬಿಟ್ಲು ಅಂತ. ಆಮೇಲೆ ನಾವು ಅಂದ್ಕೊಂಡಿದ್ದು ಎಲ್ಲವೂ ಕೂಡ ಆಗತ್ತೆ ಅಂದಾಗ, ಖಂಡಿತ ಆಗತ್ತಲ್ವಾ, ಈ ಪ್ಲಾನ್ ಸಖತ್ತಾಗಿ ಎಕ್ಸಿಕ್ಯೂಟ್ ಮಾಡ್ತೀಯ ತಾನೆ, ಸಕ್ಸಸ್ ಆಗತ್ತಾನೆ ಅಂತ ಅಮ್ಮ ಕೇಳ್ತಿದ್ದಾರೆ. ಖಂಡಿತ ಮಮ್ಮಿ ನೀನು ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ. ನಂತರ ಇಲ್ಲಿ ಮದುಮಗನ ಕರ್ಕೊಂಡು ಬರ್ತಾರೆ. ಎಲ್ಲರೂ ಕೂಡ ಗೌರಿ ಇದ್ದ ಮೇಲೆ ನಮ್ಗೇನು ಕೆಲಸ ಇರುತ್ತೆ, ಎಲ್ಲ ಅವಳೇ ಮಾಡಿ ಮುಗಿಸಿದ್ದಾಳೆ ಅಂತ ಅಜ್ಜಿ ತಾತ ಹೊಗಳುತ್ತಿದ್ದಾರೆ ಗೌರಿಯನ್ನು. ನಂತರ ಗೌರಿ ಮತ್ತು ವಿವೇಕ್ ಅಷ್ಟು ಸೂಪರ್ವಾಗಿ ಜೋಡಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಆತ ಕಡೆ ಆಶಾ ಅವರು ಹೇಳ್ತಾರೆ. ನಂತರ ಅನಿಕೇತ್ನೇನು ಹಸೆಮಣೆ ಮೇಲೆ ಕರ್ಕೊಂಡು ಬಂದು ಕೂರಿಸಿದ್ದಾಯಿತು. ಆದರೆ ಈಗ ಮೋನಿಕಾನ ಕರ್ಕೊಂಡು ಬರಬೇಕು. ಬಟ್ ಮೋನಿಕಾನ ಆಲ್ರೆಡಿ ಮದನ್ ಕಡಿಯವರು ಹೋಗಿದ್ದೆ, ನಿನ್ನನ್ನು ಮದುವೆ ಆಗೋದು ನಾನೇ ಅಂತ ಹೇಳಿ ಪ್ರಜ್ಞೆ ತಪ್ಪಿಸಿ ಆಲ್ರೆಡಿ ಎತ್ತಾಕೊಂಡು ಹೊರಟ್ಬಿಟ್ಟಿದ್ದಾರೆ. ಈ ಕಡೆ ಗೌರಿ ಮತ್ತು ಅಮ್ಮ ದೊಡ್ಡಮ್ಮ ಎಲ್ಲರೂ ಕೂಡ ಬಂದು ಮೋನಿಕಾನ ಕರ್ಕೊಂಡು ಹೋಗಬೇಕು ಹಸೆಮಣೆಗೆ. ಬಟ್ ಮೋನಿಕಾ ಎಲ್ಲೂ ಕೂಡ ಕಾಣಿಸ್ತಿಲ್ಲ. ಅಮ್ಮಂಗೆ ಗಾಬರಿ ಆಗ್ತದೆ. ಅವತ್ತಾಗೆ ಇವತ್ತು ಕೂಡ ಏನಾದರೂ ಹೆಚ್ಚು ಕಡಿಮೆ ಮಾಡಿ ಇಟ್ಬಿಟ್ಲು, ಹೇಗೆ ಎಲ್ಲಿ ಹೋಗ್ಬಿಟ್ಲು ಇವಳು ಅಂತ ಹೇಳಿ. ಆ ಕಡೆ ಅನಿಕೇತ್ ಅಮ್ಮ ಹೋಗಿದ್ದೆ, ಅನಿಕೇತ್ ಹತ್ರ ಅವಳು ಹೊರಟೋಗಿರ್ತಾಳಲ್ವ ಇಲ್ಲಿಂದ ಅಂತ ಹೇಳಿದಾಗ, ಖಂಡಿತ ಮಮ್ ನಾನು ಅಂದ್ಕೊಂಡಿದ್ದ ಕೆಲಸ ನಾನು ಮಾಡಿ ಮುಗಿಸಿರ್ತೀನಿ, ಖಂಡಿತವಾಗ್ಲೂ ನೀನು ಇನ್ನು ಮುಂದೆ ನಿನ್ನ ಕೆಲಸ ಮಾಡಬೇಕು ಅಷ್ಟೇ ಅಂತ ಹೇಳಿದಾಗ, ನಾನು ಮಾಡ್ತೀನಿ ಬಿಡು ಅಂತ ಅಮ್ಮ ಕೂಡ ಹೇಳ್ತಾರೆ. ಕೊನೆಗೂ ಮೋನಿಕಾ ಕಾಣಿಸ್ತಿಲ್ಲ. ಈ ಕಡೆ ಅನಿಕೇತೆ ಅದಕ್ಕೆ ಕಾರಣ ಅನ್ನೋದನ್ನು ಸಾಬೀತುಪಡಿಸೋದಕ್ಕೆ ಯಾವುದೇ ರೀತಿಯ ಆಧಾರಗಳಿಲ್ಲ. ಈ ಕಡೆ ಗೌರಿ ಅನಿಕೇತ್ನ ಮೇಲೇ ರೊಚ್ಚಿಗೆಲ್ಲೂ ಸಾಧ್ಯತೆ ಇದೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.